ನಮ್ಮ ಕಷ್ಟನೆಲ್ಲ ಜನಗಳ ಹತ್ರ ಹೇಳ್ಕೊಂಡ್ರೆ ಆ ಜನ ಯಾರೂ ಬಗೆಹರಿಸಲ್ಲ. ಆ ಬಗೆಹರಿಸೋನ್ ಮಾತ್ರ ಆ ದೇವನೊಬ್ಬ. ಮಂಜುನಾಥಾಯ ನಮೋ ನಮಃ. ಪ್ರಿಯ ವೀಕ್ಷಕರೇ, ಕೆಲವು ದಿನಗಳಿಂದ ನೀವು ಕೊಟ್ಟಿಯೂರು ಈ ದೇವಸ್ಥಾನದ ಬಗ್ಗೆ ಕೆಲವು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಸುದ್ದಿಗಳು ಹರಡ್ತಾ ಇದೆ, ನೋಡ್ತಾನೂ ಇದ್ದೀರಾ. ಅಲ್ಲಿ ಕೇರಳದವ್ರ ಸರ್ಕಾರ ಸರಿ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಊಟ ತಿಂಡಿಗೆ ಸರಿ ಇಲ್ಲ, ದೇವಸ್ಥಾನ ಒಳಗಡೆ ಬಿಡಾಕೆ ನಮಗೆ ನುಗ್ಗುಲು, ಹೆಣ್ಮಕ್ಳ ಮೇಲೆ ಕೈ ಮಾಡ್ತಿದ್ದಾರೆ ಅಂತ ನಿಮ್ಮ ಆಪಾದನೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವೆಲ್ಲ ನಮಗೆ ಬೇಕಾ? ಇವೆಲ್ಲ ಬೇಕಾ ನಿಮಗೆ? ಹೇಳಿ ಯೋಚನೆ ಮಾಡಿ, ಒಂದು ಸ್ವಲ್ಪ ಹೊತ್ತು ಮನಸ್ಸಲ್ಲೇ ಯೋಚನೆ ಮಾಡಿ. ಯಾರೋ ಹಾಕಿದ್ರು ಓಡ್ ಹೋದ್ವಿ ಅಂತ ಅಲ್ಲ. ಈಗ ಮನೆಯಲ್ಲಿನೇ ನಮ್ಮ ಒಂದು ದೇವಸ್ಥಾನ ಇರುತ್ತೆ, ಮನೆ ದೇವಸ್ಥಾನ ಇದ್ರು ಒಂದು ಮೂಲೆಲ್ಲ ಎಲ್ಲೋ ಒಂದು ಟೇಬಲ್ ಹಾಕಿ ಒಂದು ಫೋಟೋ ಇಟ್ಟು ನಾವು ಪ್ರತಿದಿನ ನಾವು ದೀಪ ಬೆಳಗ್ತೀವಿ. ಅಲ್ಲೇ ಕುತ್ಕೊಂಡು ಬೇಡ್ಕೊಳ್ಳಿ. ನಿಮಗೆ ಏನೇನು ಬೇಕೋ ಶಾಂತಿ, ಸಮಾಧಾನ ಎಲ್ಲ ಸಿಗುತ್ತೆ. ಆ ದೇವರು ನಿಮಗೆ ನೀವು ಬೇಡ್ಕೊಳ್ಳಿದ ತಕ್ಷಣ ಹೋಗಿ ಅಲ್ಲಿ ಕುತ್ಕೊಂಡ ತಕ್ಷಣ ನನ್ನ ಭಕ್ತ ನನಗೆ ಕೇಳಕ್ಕೆ ಬಂದಾನಂತ ದೇವ್ರು ಯಾವ ಕಾರ್ಯದಲ್ಲಿ ಕೆಲಸದಲ್ಲಿದ್ದರೂ ನಿಮ್ಮ ಕಡೆ ತಿರುಗಿ ನಿಮಗೆ ಒಂದು ಒಳ್ಳೆಯದನ್ನು ಮಾಡ್ತಾನೆ ದೇವರು. ನಾವು ಅಲ್ಲೇ ಹೋಗಿ ದರ್ಶನ ಮಾಡಬೇಕು, ಅಲ್ಲೇ ಹೋದರೆ ಒಳ್ಳೆಯದಾಗುತ್ತೆ ಅಂತ ನಾವು ಹೇಳ್ಬಾರ್ದು. ನಾವು ಮನೆಯಲ್ಲೂ ನಮ್ಮ ತಂದೆ ತಾಯಿಗಳು ದೇವರು, ದೊಡ್ಡ ದೇವರು, ಮಕ್ಕಳು ದೇವರು, ಚಿಕ್ಕ ಮಕ್ಕಳು ದೇವರು. ನಾವು ತಂದೆ ತಾಯಿಗಳಿಗೆ ಪ್ರತಿದಿನ ಕಾಲುಗಳಿಗೆ ನಮಸ್ಕಾರ ಮಾಡೋಣ. ನಮ್ಮ ಮನಸ್ಸಲ್ಲಿರೋ ಏನೇನು ಈಡೇರಬೇಕು ಬೇಡಿಕೆಗಳನ್ನು ತಂದೆ ತಾಯಿಗೆ ಹತ್ರನೂ ಹೇಳ್ಕೊಡೋಣ, ದೇವ್ರ ಹತ್ರನೂ ಹೇಳ್ಕೊಡೋಣ. ಹೆಂಡತಿ ಹತ್ರನೂ ಮಾತಾಡುವಾಗ ಸಮಾಧಾನದಿಂದ ಶಾಂತಿಯಿಂದ ನಾವು ಅವರನ್ನೂ ಸಹ ನಾವು ಬೇಡ್ಕೊಡೋಣ. ನಾವು ಇರೋದೇ ಬೇಡಕ್ಕೋಸ್ಕರ. ನಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ದೇವರು ನೋಡ್ತಾನೆ, ನಮಗೆ ಕೊಡ್ತಾನೆ, ಕೊಡಲ್ಲ ಅಂತ ಇಲ್ಲ. ನಾವು ಏನು ಕೇಳ್ತೀವೋ ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾನೆ. ನಾವು ಆಶಾವಾದಿಯಾಗಿರಬೇಕು. ಅಂದರೆ ಪ್ರತಿದಿನ ನಾವು ದೇವರಿಗೆ ದೀಪ ಬೆಳಗಿ ನಾವು ಅರ್ಧ ಗಂಟೆ ನೀವು ಆ ದೇವ್ರ ಮುಂದೆ ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ನಾವು ಜೀವನದಲ್ಲಿ ಪ್ರಗತಿಯನ್ನು ನಾವು ಸಾಧಿಸ್ಬೋದು. ನಮ್ಮ ಕಷ್ಟನೆಲ್ಲ ಜನಗಳ ಹತ್ರ ಹೇಳ್ಕೊಂಡ್ರೆ ಆ ಜನ ಯಾರೂ ಬಗೆಹರಿಸಲ್ಲ. ಆ ಬಗೆಹರಿಸೋನ್ ಮಾತ್ರ ಆ ದೇವನೊಬ್ಬ. ಆ ದೇವರ ದಯೆ ನಮ್ಮ ಮೇಲಿದ್ದರೆ ನಮಗೆ ತುಂಬ ಯಶಸ್ಸನ್ನು ಕಾಣ್ತೀವಿ. ನಾವು ಪ್ರತಿದಿನ ದೇವರಿಗೆ ನೀವು ಮರಿಬೇಡಿ. ನಿಮಗೆ ಏನು ಬೇಕು ಅದನ್ನು ಕೇಳಿಕೊಡಿ, ಭಕ್ತಿಯಿಂದ ಕೇಳಿ.